ಎಲ್ಲರಿಗೂ ನಮಸ್ಕಾರ. ಇವತ್ತು ಗಣಪತಿಗೆ ಶ್ರೇಷ್ಠವಾದ ಗರಿಕೆ ಅಥವಾ ದೂರ್ವೆಯ ಮಹತ್ವ, ಉಪಯೋಗ ಮತ್ತು ಪುರಾಣದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಗರಿಕೆಯನ್ನು ಸಂಸ್ಕೃತದಲ್ಲಿ ದೂರ್ವ ಅಥವಾ ದೂರ್ವೆ ಹಾಗೂ ಇಂಗ್ಲಿಷ್ನಲ್ಲಿ ಇದನ್ನು ಸೈನೋಡಾನ್ ಡ್ಯಾಕ್ಟಲಾನ್ ಎಂದು ಕರೆಯಲಾಗುತ್ತದೆ. ಪೊಯೇಸಿಐ ಎಂಬ ಸಸ್ಯದ ಪ್ರಕಾರಕ್ಕೆ ಇದು ಸೇರುತ್ತದೆ. ಇದರಲ್ಲಿ ಹಲವು ವಿಧಗಳಿವೆ. ಇದನ್ನು ಬಹುವಾರ್ಷಿಕ ಬೆಳೆಯಾಗಿಯೂ ಬೆಳೆಯುತ್ತಾರೆ. ಇನ್ನು ಕೆಲವು ಕಡೆ ಇದನ್ನು ಬರ್ಮ್ಯೂಡಾ ಹುಲ್ಲು, ಪಾಮಾ ಹುಲ್ಲು ಎಂದು ಹೇಳುತ್ತಾರೆ. 10ಕ್ಕಿಂತ ಜಾಸ್ತಿ ಜಾತಿ ಪ್ರಭೇದ ಈ ಹುಲ್ಲಲ್ಲಿದೆ. ಆದರೆ ಎಲ್ಲದಕ್ಕೂ ಹೆಚ್ಚಾಗಿ ರೂಢಿಯಲ್ಲಿ ನಾವು ಹೇಳುವಂಥದ್ದು ಗರಿಕೆ ಅಥವಾ ಗರಿಕೆಯ ಹುಲ್ಲು. ಈ ಹುಲ್ಲು ಸಾಮಾನ್ಯವಾದದ್ದಲ್ಲ, ಏಕೆಂದರೆ ಆಧ್ಯಾತ್ಮಿಕವಾಗಿ ತೆಗೆದುಕೊಂಡಾಗ ಗಣೇಶನಿಗೆ ತುಂಬ ಶ್ರೇಷ್ಠವಾದ ಮತ್ತು ಇಷ್ಟವಾದ ಹುಲ್ಲು ಅಂತಲೂ ಹೇಳಬಹುದು. ಗಣೇಶನ ಪೂಜೆಯಲ್ಲಿ ಗರಿಕೆಯೇ ಪ್ರಧಾನವಾಗಿರುತ್ತದೆ. ಗಣೇಶನಿಗೆ ಗರಿಕೆ ಹುಲ್ಲು ಅರ್ಪಿಸಿ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ಗಣಪತಿ ಅನುಗ್ರಹಿಸುತ್ತಾನೆ ಎಂದು ನಂಬಿಕೆಯೂ ಇದೆ. ಸಾಮಾನ್ಯವಾಗಿ ಎಲ್ಲ ಗಣೇಶ ದೇವಾಲಯಗಳಲ್ಲಿ ಗರಿಕೆ ಇಲ್ಲದೆ ಪೂಜೆ ಇಲ್ಲ ಎನ್ನಬಹುದು. ಗಣೇಶನಿಗೆ ತುಂಬ ಶ್ರೇಷ್ಠ ಮತ್ತು ಇಷ್ಟವಾದ ಹುಲ್ಲು ಗರಿಕೆ. ಈ ಗರಿಕೆಯ ಪುರಾಣದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಒಮ್ಮೆ ಅನಲಾಸುರ ಎಂಬ ರಾಕ್ಷಸನ ಕಾಟ ತಾಳಲಾರದೆ ದೇವತೆಗಳೆಲ್ಲ ಸಹಾಯ ಬೇಡಿ ಗಣೇಶನ ಬಳಿ ಹೋದರು. ಅವರಿಗೆ ಅಭಯ ನೀಡಿದ ಗಣೇಶನು ಅನಲಾಸುರನ ಜೊತೆ ಹೋರಾಡತೊಡಗಿದ. ಆಗ ಅನಲಾಸುರ ಬೆಂಕಿಯ ಉಂಡೆಗಳಿಂದ ಗಣೇಶನನ್ನು ದಹಿಸಲು ಬಂದ. ಕೋಪದಿಂದ ತನ್ನ ವಿರಾಟ ರೂಪ ತೋರಿದ ಗಣೇಶ ಅನಲಾಸುರನನ್ನು ನುಂಗಿಬಿಟ್ಟ. ಆಗ ಅವನ ಹೊಟ್ಟೆಯೊಳಗಿನಿಂದ ಬೆಂಕಿಯಂಥ ಉರಿ ಕಾಣಿಸಿಕೊಳ್ಳಲಾರಂಭಿಸಿತು. ಆಗ ಚಂದ್ರನು ಗಣೇಶನ ಸಹಾಯಕ್ಕೆ ಬಂದು ಆತನನ್ನು ಶಾಂತವಾಗಿರಿಸಲು ತಲೆಯ ಮೇಲೆ ಕುಳಿತ. ವಿಷ್ಣುವು ಅವನನ್ನು ತಂಪಾಗಿಸಲು ಕಮಲ ನೀಡಿದ. ಶಿವನು ಗಣೇಶನ ಹೊಟ್ಟೆಗೆ ಹಾವನ್ನು ಸುತ್ತಿದ. ಅಷ್ಟಾದರೂ ಗಣೇಶನ ದೇಹ ಉರಿ ಕಡಿಮೆಯಾಗಲಿಲ್ಲ. ಆಗ ಅಲ್ಲಿ ಬಂದ ಕೆಲವು ಋಷಿಗಳು 21 ಗರಿಕೆಯನ್ನು ಗಣೇಶನ ತಲೆಯ ಮೇಲಿಟ್ಟರು. ಕೂಡಲೇ ಗಣೇಶನ ದೇಹ ಉಷ್ಣತೆ ಇಳಿಯಿತು. ಅಂದಿನಿಂದ ಯಾರೇ ಗಣೇಶನನ್ನು ಗರಿಕೆಯಿಂದ ಪೂಜಿಸಿದರೂ ಅವರಿಗೆ ಗಣಪತಿ ಆಶೀರ್ವದಿಸುತ್ತಾನೆ ಎಂಬುದು ನಂಬಿಕೆ. ಗಣಪತಿಗೆ ಬೆಸ ಸಂಖ್ಯೆಗಳು ಶಕ್ತಿ ತತ್ವದೊಂದಿಗೆ ಸಂಬಂಧ ಹೊಂದಿವೆ. ಗರಿಕೆಯನ್ನು ಹೆಚ್ಚಾಗಿ ಬೆಸ ಸಂಖ್ಯೆಗಳಲ್ಲಿ ನೀಡಲಾಗುತ್ತದೆ. ಕನಿಷ್ಠ 3 ಅಥವಾ 5, 7, 21 ಇತ್ಯಾದಿ. ಸಾಮಾನ್ಯವಾಗಿ ಗಣಪತಿಗೆ 21 ಗರಿಕೆಯನ್ನು ಅರ್ಪಿಸುವುದು ಉತ್ತಮ. ಗಣಪತಿಯು ಸಂಖ್ಯೆ 3ರೊಂದಿಗೆ ಸಂಬಂಧ ಹೊಂದಿದ್ದಾನೆ. ಸಂಖ್ಯೆ 3 ಸೃಷ್ಟಿ, ಪೋಷಣೆ ಮತ್ತು ವಿಸರ್ಜನೆಯನ್ನು ಪ್ರತಿನಿಧಿಸುತ್ತದೆ. ನಮ್ಮ ಸನಾತನ ಧರ್ಮದ ಹೋಮ ಹವನದಲ್ಲಿ ದ್ರವ್ಯವಾಗಿಯೂ ಗರಿಕೆಯನ್ನು ಬಳಸುತ್ತಾರೆ. ಹಾಗೆಯೇ ಗ್ರಾಮೀಣ ಪ್ರದೇಶದಲ್ಲಿ ದೀಪಾವಳಿ ಹಬ್ಬದಲ್ಲಿ ಸಗಣಿಯಲ್ಲಿ ಮಾಡುವಂತಹ ಗಣೇಶನ ಅಲಂಕಾರ ಇರಬಹುದು. ಸೂರ್ಯಗ್ರಹಣ ಸಮಯದಲ್ಲಿ ಪದಾರ್ಥಗಳನ್ನು ಸಂರಕ್ಷಿಸಲು ದರ್ಬೆಯ ಬದಲಿಗೆ ಗರಿಕೆಯನ್ನು ಸಹ ಉಪಯೋಗಿಸುತ್ತಾರೆ. ಆದ್ದರಿಂದ ನಮ್ಮ ಹಿಂದೂ ಧರ್ಮದಲ್ಲಿ ಗರಿಕೆಗೆ ಅದರದ್ದೇ ಆದ ಪವಿತ್ರ ಸ್ಥಾನವಿದೆ. ಗರಿಕೆಯಲ್ಲಿ ಅನೇಕ ಪೌಷ್ಟಿಕಾಂಶ ಮತ್ತು ಹೆಚ್ಚಾಗಿ ಖನಿಜಾಂಶಗಳು ಇದರಲ್ಲಿದೆ. ಹೀಗೆ ಹೇಳುವುದಾದರೆ ಗರಿಕೆಯಲ್ಲಿರುವ ಪ್ರಯೋಜನಗಳು ಅಂದರೆ ಮಧುಮೇಹ ನಿಯಂತ್ರಣಕ್ಕೆ ನೆರವಾಗುತ್ತದೆ. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಜ್ವರದ ನಿವಾರಣೆಗೂ, PCOD ಅಂದರೆ ಮುಟ್ಟಿನ ನಿವಾರಣೆಗೂ, ತೂಕ ಕಡಿಮೆ ಮಾಡಿಕೊಳ್ಳುವುದಕ್ಕೂ, ಮೂತ್ರಕೋಶದ ಸೋಂಕು ಮತ್ತು ಅಲರ್ಜಿ ಹಾಗೂ ತುರಿಕೆಯ ಸಮಸ್ಯೆಗೂ ಇದು ತುಂಬ ಉಪಯೋಗವಾಗಿದೆ. ಹಿಂದಿನವರು ಹೇಳುತ್ತಾರೆ, ವಾರ ಅಥವಾ 15 ದಿನಕ್ಕೊಮ್ಮೆ ಗರಿಕೆ ಹುಲ್ಲಿನ ರಸ ಅಥವಾ ಕಷಾಯ ಮಾಡಿ ಕುಡಿಯಬೇಕೆಂದು. ವೈಜ್ಞಾನಿಕವಾಗಿ, ಆಯುರ್ವೇದಿಕವಾಗಿ, ಧಾರ್ಮಿಕವಾಗಿ ಬಳಸುವಂಥ ಈ ಗರಿಕೆ, ಇದನ್ನು ಸ್ವಾಭಾವಿಕವಾಗಿ ಬಳಸಿ ಆರೋಗ್ಯ ಹಾಗೂ ದೇಹಾರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಹಾಗೆಯೇ ಚಿತ್ತಶುದ್ಧಿಗೋಸ್ಕರ ಧಾರ್ಮಿಕವಾಗಿ ಇದರ ಮಹತ್ವವನ್ನು ಅರಿತು ಇದನ್ನು ಬಳಸೋಣ. ಬರಹ ಮಂಜುಳಾ ಮಹೇಶ್ ಬಾಗಿಲ್ಗದ್ದೆ.